ಐಕಾನ್ ಸಿಟಿ ಬೆಂಗಳೂರಿನ ಜನಕ್ಕೆ ಟ್ರಾಫಿಕ್ ಫ್ರೀ ಮಾಡೋದಕ್ಕೆ ಸರ್ಕಾರ ಈಗ ಸುರಂಗ ರಸ್ತೆ ನಿರ್ಮಾಣ ಮಾಡ್ತಾ ಇದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೂ 16 ಕಿಲೋಮೀಟರ್ ಉದ್ದದ ಒಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡ್ತಿರುವಂಥದ್ದು. ಈಗ ನಾವು ನೋಡ್ತಿರುವಂಥದ್ದು ಅದರ ಒಂದು ಸಾಯಿಲ್ ಟೆಸ್ಟ್ ಪ್ರಕ್ರಿಯೆಯನ್ನು ಈಗಾಗಲೇ ಆರಂಭ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಬೆಂಗಳೂರು ಸರ್ಕಾರ ಒಟ್ಟು 16.75 ಕಿಲೋಮೀಟರ್ನನ್ನು ಈ ಒಂದು ಉದ್ದದ ಒಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡೋಕ್ಕೆ ಮುಂದಾಗಿತ್ತು. ಅದರ ಟೆಂಡರ್ ಕೂಡ ಕರೆದಿದೆ. ಅದಾನಿ ಗ್ರೂಪ್ಗೆ ಈ ಒಂದು ಏನು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡುವಂತಹ ಟೆಂಡರ್ ಕೂಡ ಕೊಡಲಾಗಿರುವಂಥದ್ದು. 17,000 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಟನಲ್ ರಸ್ತೆಯ ನಿರ್ಮಾಣ ಕಾರ್ಯ ಈಗಲೇ ಶುರುವಾಗಿದೆ. ನಾವು ನೋಡ್ತಿರುವಂಥದ್ದು ಈ ಒಂದು ಸಾಯಿಲ್ ಟೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಯಾಕಂದರೆ 60 ಅಡಿ ಆಳದ ಮುಖಾಂತರವಾಗಿ ಈ ಒಂದು ಸುರಂಗ ರಸ್ತೆ ಹೋಗುವಂತಹ ಕಾರಣಕ್ಕಾಗಿ ಅದರ ಒಂದು ಭೂಮಿಯ ಸಾಂದ್ರತೆ ಯಾವ ರೀತಿಯಾಗಿದೆ, ಆ ಟನಲ್ ರಸ್ತೆ ಕೊರೆಯೋದಕ್ಕೆ ಈ ಭೂಮಿ ಯೋಗ್ಯವಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಟೆಸ್ಟ್ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡ್ತಿರುವಂಥದ್ದು. ಇನ್ನು ಪ್ರತಿ ಹಂತದಲ್ಲಿ ಬಂದಿರುವಂತಹ ಈ ಭೂಮಿಯ ಒಳಗಿರುವಂತಹ ಕಲ್ಲು ಮತ್ತು ಮಣ್ಣನ್ನು ಕೂಡ ಪರೀಕ್ಷೆ ಮಾಡೋದಕ್ಕೆ ಇಲ್ಲಿರುವಂತಹ ಏನು ತಜ್ಞರೇನಿದ್ದಾರೆ ಅದನ್ನು ಜೋಡಿಸಿರುವಂಥ ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ 60 ಅಡಿಯ ಆಳದ ಒಳಗಡೆ ಹೋಗ್ಬಿಟ್ಟು ಇದು ಸಾಯಿಲ್ ಟೆಸ್ಟ್ ಮಾಡುವಂತಹ ಕೆಲಸವನ್ನು, ಮಣ್ಣಿನ ಪರೀಕ್ಷೆ ಮಾಡುವಂತಹ ಕೆಲಸಗಳು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಕಲ್ಲುಗಳು ಕೂಡ ಪತ್ತೆ ಆಗಿರುವಂಥ ನಾವು ನೋಡ್ತಾ ಇದ್ದೀವಿ. ಪ್ರತಿ ಎಷ್ಟು ಅಡಿಗೆ ಈ ಒಂದು ಕಲ್ಲುಗಳು ಪತ್ತೆ ಆಗಿದೆಯೋ ಅದರ ಎಲ್ಲ ಒಂದು ಮಾದರಿಯನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಸುರಂಗ ಮಾರ್ಗ ರಸ್ತೆಯನ್ನು ನಿರ್ಮಾಣ ಮಾಡುವಂತಹ ಪ್ರಕ್ರಿಯೆ ಆರಂಭವಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಮಾಡಬೇಕಾದಂತಹ ಸಾಯಿಲ್ ಟೆಸ್ಟ್ ಅಂದರೆ ಮಣ್ಣಿನ ಒಂದು ಪರೀಕ್ಷೆ ಏನಿದೆ ಅದನ್ನು ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಪ್ರತಿ ಹಂತದ ಒಂದು ಮಾದರಿಯನ್ನು ಕೂಡ ಇಲ್ಲಿ ತೆಗೆದಾಗಿದೆ. ದೊಡ್ಡ ದೊಡ್ಡ ಮಿಷನ್ಗಳನ್ನು ಈ ಯಂತ್ರಗಳನ್ನು ಇಟ್ಕೊಂಡು ಬೆಂಗಳೂರಿನ ಯಾವ ಮಾರ್ಗದಲ್ಲಿ ಈ ಸುರಂಗ ಮಾರ್ಗ ಹಾದು ಹೋಗ್ತಾ ಇದೆಯೋ ಅಲ್ಲೆಲ್ಲರೂ ಕೂಡ ಸಾಯಿಲ್ ಟೆಸ್ಟ್ ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ಇದು ಬೆಂಗಳೂರು ಜನಕ್ಕೆ ಒಂದು ದೊಡ್ಡ ಖುಷಿ ಸುದ್ದಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸುಮಾರು 17,000 ಕೋಟಿ ರೂಪಾಯಿ ಖರ್ಚು ಮಾಡಿ 16 ಕಿಲೋಮೀಟರ್ ಉದ್ದದ ಒಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಈಗ ಸರ್ಕಾರ ಮಾಡ್ತಾ ಇದೆ. ಅದರ ಕಂಪ್ಲೀಟ್ ಆಗಿ ಟೆಂಡರ್ ಪಡೆದಿರುವಂತಹ ಅದಾನಿ ಗ್ರೂಪ್ ಏನಿದೆ ಅದು ಈಗ ಕಾರ್ಯಾಚರಣೆಯನ್ನು ಶುರು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.